ದಿನೋರ್ ದಿನ ಸೈಬರ್ ಕ್ರೈಮ್ ಹಾವಳಿ ಜಾಸ್ತಿ ಆವೊಂದಿಪ್ಪುನ ಪೊರ್ತುಡೆ ಇತ್ತೆ ಕುಡ್ಲದನೆ ಒಂಜಿ ವ್ಯಕ್ತಿಗೂ ಕುಡುಂಜಿ ಮೋಸ ನಡತದಂಡ ಸಿಬಿಐ ಅಧಿಕಾರಿಲು ಪನ್ಪುನ ರೀತಿಡು ಒಂಜಿ ವ್ಯಕ್ತಿಗೂ ಮೋಸ ಮಲ್ಪೆರ ಸ್ಕೆಚ್ ಪಾರ್ದಿತ್ತೇರು ಪಾರ್ಸೆಲ್ದ ಪುದರಡು ಪ್ರಾಯದ ನಾಗರಿಕರನ್ನು ಈ ದುಷ್ಕರ್ಮಿಲು ಟಾರ್ಗೆಟ್ ಮಲ್ತೊಂದುಲ್ಲೇರು ಕುಡ್ಲದ ಸಂಗೀತ ಕಲಾವಿದರು ಒರಿಯನು ಯಾಮಾರಿಸದು ಅರೆನ ಅಕೌಂಟ್ ಉರ್ದು ಕಾಸು ಲಕ್ಕೈ ಪಾಡ್ರೆ ಸಿಬಿಐ ಅಧಿಕಾರಿ ಲೆಕ್ಕ ನಾಟಕ ಮಲ್ತದು ಕಾಲ್ ಮಲ್ತದು ಹಿಂದಿ ಭಾಷೆಡು ಪಾತಿರ್ದೇರು ವಿನ್ಸೆಂಟ್ ಕ್ರಾಸ್ತಾ ಅರೆನ ಬೊಡೆದಿ ಬೊಕ್ಕ ಮಗಲಿನ ಪುದರಡು ಕೆಲವು ವಸ್ತುಲೇನು ಬುಕ್ ಮಲ್ದಿನ ಬಗ್ಗೆ ಅಪರಿಚಿತರು ಮಾಹಿತಿ ಕೊಡ್ತಿರು ಇರೇನ ಪಾರ್ಸೆಲ್ ಮುಂಬೈರ್ದು ಮಲೇಷ್ಯಾಗೂ ಬುಕ್ ಆತಂಡು ಪಾರ್ಸೆಲ್ಡು 140 ಗ್ರಾಂ MDM ಡ್ರಗ್ಸ್ 14 ನಕಲಿ ಪಾಸ್ಪೋರ್ಟು 52 ಸಿಮ್ ಕಾರ್ಡ್ ಇಪ್ಪನೈತ ಬಗ್ಗೆ ಮಾಹಿತಿ ಕೊಡ್ತಾರೆ FIR ಆತಂಡು ಇರೇನು ಅರೆಸ್ಟ್ ಮಲ್ಪೊಡಾಪುಂಡು ಅವಿರ್ದು ಬಚಾವ್ ಆವಡಾಂಡ ಇನ್ಸ್ಪೆಕ್ಟರ್ಡ ಪಾತಿರಿ ಪಂಡದು ಸುಮಾರು ನಾಟಕ ಗೋಬುದೇರು ವಿನ್ಸೆಂಟ್ ಕ್ರಾಸ್ತಾ ಮೇರೆನ ಬ್ಯಾಂಕ್ ಡೀಟೇಲ್ಸ್ ಕೇಣಿನ ದುಷ್ಕರ್ಮಿಲಿನ ಕಾಲ್ ಕಟ್ ಮಲ್ತದು ತನ್ನ ದೋಸ್ತಿಗ ವಿಷಯ ತೆರಿಪಾದಿರು ಕೂಡ್ಲೆ ಕುಡ್ಲದ ಪೊಲೀಸರಿಗ್ಲ ದೂರು ಕೊಡ್ತೇರು ಇತ್ತೆ ಪೊಲೀಸ್ ನಕಲು ಈ ಬಗ್ಗೆ ತನಿಖೆನು ಶುರು ಮಂತದೇರು ಏಪ್ರಿಲ್ 2ಗೆ ನನಗೊಂದು ಇಂಟರ್ನೆಟ್ ಕಾಲ್ ಬಂದಿತ್ತು. ಸೊ ನಾನು ಅದನ್ನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ನಾನೇ ವಾಪಸ್ ಕಾಲ್ ಮಾಡಿದೆ. ಯಾಕೆಂದರೆ ನಾನು ಒಂದು ಸಾಮಾಜಿಕ ಕಾರ್ಯಕರ್ತ ಪ್ಲಸ್ ಒಬ್ಬ ಗಾಯಕ, ಕಾರ್ಯನಿರ್ವಾಹಕ. ಯಾಕೆಂದರೆ ನನಗೆಲ್ಲರೂ ಕ್ಲೈಂಟ್ಸ್ಗಳು ಕಾಲ್ ಮಾಡ್ತಿರ್ತಾರೆ ಪ್ರೋಗ್ರಾಮ್ಗೋಸ್ಕರ. ಅದೇ ಆಗಿರುವಂಥ ನಾನು ಕಾಲ್ ಮಾಡಲಿಕ್ಕೆ ಹೋದೆ. ನೋಡುವಾಗ ಅದು ಇಂಟರ್ನೆಟ್ ಕಾಲ್ ಆಗಿತ್ತು. ಅದು ಇಮಿಡಿಯೇಟ್ ಇನ್ನೊಂದು ಇದಕ್ಕೆ ನಂಬರಿಗೆ ಶಿಫ್ಟ್ ಆಯಿತು ಮತ್ತು ಹೇಳಿದರೆ ಹೀಗೆ ನಿಮ್ಮ ಹೆಸರಲ್ಲಿ ಒಂದು ಪಾರ್ಸೆಲ್ ಬುಕ್ ಆಗಿದೆ. ಅದಕ್ಕೆ ನಾನು ಹೇಳಿದೆ, ನಾನು ಇಂಟರ್ನೆಟ್ಟಿಂದ ಅಂದರೆ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ನಿಂದ ಕೆಲವೊಂದು ಐಟಮ್ಸನ್ನು ತಗೊಳ್ತೇನೆ. ನನ್ನ ಮಗಳ ಹೆಸರಲ್ಲಿ, ನನ್ನ ಪತ್ನಿ ಹೆಸರಲ್ಲಿ ತಗೊಳ್ತೇನೆ. ಹಾಗೆ ಅದು ಆಗಿರ್ಬೋದು ಅಂತ ನಾನು ಹೇಳಿದೆ. ಯಾಕೆಂದರೆ ನನ್ನ ಮಿಸ್ಸಸ್ಸಲ್ಲಿ ಒಂದು ಬುಕ್ ಮಾಡಿದೆ, ಅದು ಬರಲಿಲ್ಲ. ಅದಲ್ಲ, ನಿಮ್ಮ ಹೆಸರಲ್ಲಿ ಒಂದುಂಟು, ಮೆಟಲ್ಡ್ ಅಂತಲ್ಲ, ರೊನಾಲ್ಡ್ ಅಂತ ಹೆಸರಲ್ಲಿ ಒಂದು ಪಾರ್ಸೆಲ್ ಇದು ಡೆಲ್ಲಿ ಏರ್ಪೋರ್ಟ್ನಿಂದ ಮಲೇಷ್ಯಾ ಕೌಲಾಲಂಪುರಕ್ಕೆ ನಿಮ್ಮ ಹೆಸರಲ್ಲಿ ಝಾಂಗ್ ವಾ ಅವರ ಇದಕ್ಕೆ ಸೆಂಡ್ ಆಗ್ತಿದೆ. 4469 ರುಪೀಸಲ್ಲಿ ನೀವು ಸ್ಪೆಂಡ್ ಮಾಡಿದ್ದೀರಿ ಅದಕ್ಕೆ. ಅನಂತರದಲ್ಲಿ 140 ಗ್ರಾಮ್ MDMA ಮತ್ತು 58 ಫೇಕ್ ಪಾಸ್ಪೋರ್ಟು ಪ್ಲಸ್ 18 ATM ಕಾರ್ಡೆಲ್ಲ ರವಾನೆ ಆಗ್ತಿದೆ. ಸೊ ಈಗ CBI ಅವರು ನಿಮ್ಮನ್ನು ನಿಮ್ಮ ಇದರಲ್ಲೆಲ್ಲ ನಿಗಾ ಇಟ್ಟಿದ್ದಾರೆ. ಸೊ ನಿಮ್ಮ ಅಕೌಂಟಿಗೆ 3,500 ಕೋಟಿ STFCಗೆ ಬಂದಿದೆ. ಅಲ್ಲಿ ಸಂಜಯ್ ಸಿಂಗ್ ಅಂತ ಒಬ್ಬ ದೊಡ್ಡ ಕುಳ, ಅವರು ನಿಮ್ಮ ID ಕಾರ್ಡನ್ನು ಪ್ಲಸ್ ನಿಮ್ಮ ಹೆಸರಲ್ಲಿ ಎಲ್ಲ ಬೇರೆ ಬೇರೆ ಖಾತೆಗಳಿಗೆ ಬಟವಾಡೆ ಮಾಡ್ತಿದ್ದಾರೆ. ಸೊ ಅದು ನಿಮಗೆ ಅವೇರ್ನೆಸ್ ಕೊಡುವಂಥದ್ದು ನಾವು ನಿಮಗೆ ಕಾಲ್ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ಎಲ್ಲ ಡೀಟೇಲ್ಸ್ ಕೊಡ್ತೇನೆ, ನೀವೆಲ್ಲ ಬರೆದುಕೊಳ್ಳಿ. ಎಂತೆಂತೆಲ್ಲ ಡೀಟೇಲ್ಸ್ ನಾನು ಈಗ ಹೇಳಿದಾಗೆ ಎಲ್ಲ ಡೀಟೇಲ್ಸ್ ಕೊಟ್ಟರು. ಅನಂತರ ಸಂಬಂಧಪಟ್ಟ ನೀವು ಡೆಲ್ಲಿಗೆ ಬರ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಡೆಲ್ಲಿಗೆ ಬರಲಿಕ್ಕೆ ಹೆಂಗೆ ಆಗೋದಿಲ್ಲ, ನನಗೆ ಟೈಮ್ ಇಲ್ಲ. ಪ್ಲಸ್ ಹಾಗಾದರೆ ನೀವು ಇದರಿಂದ ಬಚಾವ್ ಹೋಗಬೇಕಾದ್ರೆ ನೀವು ಏನು ಮಾಡ್ತೀರಾ, ಏನು ಮಾಡೋದು? ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಬೇಡಿ, ಯಾಕೆಂದರೆ CBI ಇದು ಕಾನ್ಫಿಡೆನ್ಷಿಯಲ್ ಕಾಲ್ ಇದು. ಸೊ ಈಗ ನಾನು ಒಂದು ಕಾಲ್ ಮಾಡ್ತೀನಿ, ನೀವು ಪೊಲೀಸ್ ಸ್ಟೇಷನ್ನಿಗೆ ನಾನು ಕನೆಕ್ಟ್ ಮಾಡಿ ಕೊಡ್ತೇನೆ, ಡೆಲ್ಲಿದು ಸುನೀಲ್ ಕುಮಾರ್ ಅಂತ. ಅವರ ಹತ್ರ ಮಾತಾಡಿ ಏನಾದರೂ ಒಂದು ನಿಮಗೆ ಪರಿಹಾರ ಸಿಗ್ಬೋದು. ನಾವೆಂಥ ಡೀಟೇಲ್ಸ್ ಕೊಟ್ಟಿದ್ದೇವೆ ಅದೇ ಡೀಟೇಲ್ಸನ್ನು ನೀವು ಅವರಿಗೆ ಕೊಡಬೇಕು. ಅದಕ್ಕೆ ನಾನೆಲ್ಲ ಬರೆದಿಟ್ಟೆ. ಆನಂತರ ಅವರಿಗೆ ನನಗೆ ಕಾಲ್ ಟ್ರಾನ್ಸ್ಫರ್ ಮಾಡಿದರು. ನಮ್ಮ ಒಂದು ಇದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲವೊಮ್ಮೆ ಒಂದು ವಾಕಿ ಟಾಕಿಯಲ್ಲಿ ಮಾತಾಡ್ತಾರೆ, ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ ಒಂದು ಅದು ಸಂವಹನ ಒಂದು ಮಾತಾಡ ಅದೇ ರೀತಿ ಆಗಿತ್ತು. ಆನಂತರ ನನಗೆ ನಂಬುವಂತೆ ಮಾಡಿದರು, ಅದನ್ನು ಹಾಗೇ ನಂಬುವಂಥ ಪರಿಸ್ಥಿತಿ ಮಾಡಿದರು. ಆನಂತರ ಎಲ್ಲ ನನ್ನ ಡೀಟೇಲ್ಸ್ ಕೊಟ್ಟೆ. ಅವರು ಹೇಳಿದರು, ಆಯಿತು, ಈಗ ನೀವು ಒಂದು ಕೆಲಸ ಮಾಡಬೇಕು, ನಾನೀಗ ನಿಮಗೆ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ಅಂದರೆ ನಾನೊಂದು 1 ವೇ ವಿಡಿಯೋ ಕಾಲ್ ಮಾಡ್ತೇನೆ. 1 ವೇ, ನಾಟ್ 2 ವೇ, ಯಾಕೆಂದರೆ ಅವರ ಮುಖ ಕಾಣುವುದಿಲ್ಲ. 1 ವೇ ವಿಡಿಯೋ ಕಾಲ್ ಮಾಡ್ತೇನೆ, ಪ್ಲಸ್ 2 ವೇ ಆಡಿಯೋ ಕಾಲ್ ರೆಕಾರ್ಡ್ ಆಗ್ತದೆ. ಯಾಕೆಂದರೆ ನಿಮಗೆ ಬರಲಿಕ್ಕೆ ನೀವು ಎಂಥ ಸ್ಟೇಟ್ಮೆಂಟ್ ಎಲ್ಲಿ ಕೊಡ್ತೀರಾ ಅದೇ ಸುಪ್ರೀಂ ಕೋರ್ಟ್ಗೆ CBIನವರು ಪ್ರಸ್ತುತಪಡಿಸುವಾಗ ಇದು ಹೇಳಿಕೆ ಸರಿಯಾಗಿರಬೇಕು. ಮತ್ತು ಒಂದು ವೇಳೆ ನಿಮಗೆ ಬರಲಿಕ್ಕೆ ಅಲ್ಲಿಗೆ ಪ್ರಮೇಯ ಬರಲೇಬೇಕಂತಿದ್ದರೆ ನೀವು ಇವತ್ತು ಕೊಡುವ ಈ ಹೇಳಿಕೆ ಮತ್ತು ನೀವು ನಾಳೆ ಬಂದು ಅಲ್ಲಿ ಕೊಡುವ ಹೇಳಿಕೆ ತಾಳೆ ಆಗಬೇಕು, ಒಂಚೂರು ಆಚೀಚೆ ಆಗಬಾರ್ದು ಹಾಗೆಂತೆಲ್ಲ ಹೇಳಿದರು. ಅದಕ್ಕೆ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ನನ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇನೆ ಅವರಿಗೆ. ನಾನೇನು ಹೆದರ್ಲಿಕ್ಕೆ ಹೋಗಲಿಲ್ಲ. ಅನಂತರ ಪಿನ್ ನಂಬರ್ ಏನು ಕೊಡಲಿಕ್ಕೆ ಹೋಗಲಿಲ್ಲ. ಅನಂತರ ತುಂಬ ಹೆದರ್ಸ್ಲಿಕ್ಕೆ ನನಗೆ ನೋಡಿದರು. ಒಂದು 8:30ಯಿಂದ 12:30 ತನಕ, ಒಂದು 3-4 ಗಂಟೆ ತನಕ ನನ್ನನ್ನು ಕದರ್ಲಿಕ್ಕೆ ಬಿಡಲಿಲ್ಲ. ನೇಬರ್ನವರಿಗೆ ಆಗಲಿ ಫ್ರೆಂಡ್ಸಿನವರಿಗೆ ಆಗಲಿ ಯಾರ್ದು ಕಾಲು ಅಟೆಂಡ್ ಮಾಡಲಿಕ್ಕೆ ಇಲ್ಲ.
ಪ್ಲಸ್ ಯಾರಿಗೆ ಸೈಬರ್ ಸ್ಟೇಷನ್ಗೆ ಆಗಲಿ ಪೊಲೀಸ್ ಸ್ಟೇಷನ್ಗೆ ಆಗಲಿ ಯಾರಿಗೆ ವಕೀಲರಾಗಲಿ ಯಾರಿಗೆ ನೀವು ಹೇಳಬಾರ್ದು. ಇದು ಯಾಕೆಂದರೆ ಕಾನ್ಫಿಡೆನ್ಷಿಯಲ್ ಕಾಲು ನಿಮ್ಮ ಮಧ್ಯೆ ಮತ್ತು CBI ಮಧ್ಯೆ ನಡೆಯುವುದು. ನಾನು ಆಗಿರ್ಬೋದು ಅಂತ, ಯಾಕೆಂದರೆ ಕೆಲವೊಮ್ಮೆ ಅದೇ ನಾವು ಎಷ್ಟೋ ಬುದ್ಧಿವಂತರು ಆಗಿರ್ಬೋದು, ಆದರೆ ಕೆಲವೊಮ್ಮೆ ನಮ್ಮ ಬುದ್ಧಿ ನಮಗೆ ಕೈ ಕೊಡ್ತದೆ. ಸೊ ಹಾಗೆ ಆಗಿರೋದು ನಂಬಿದೆ. ಹಾಗೆ ನಂಬುವ ರೀತಿಯವರು ನನ್ನ ಹತ್ರ ಮಾತಾಡಿದ್ದಾರೆ. ನನಗೆಲ್ಲ ಸುಪ್ರೀಂ ಕೋರ್ಟಲ್ಲಿ ನನ್ನನ್ನು ಎಷ್ಟೆಲ್ಲ ಕಾಲಮ್ನಲ್ಲಿ ನನ್ನ ಮೇಲೆ FIR ಆಗಿದೆ, ಕೇಸಸ್ ಹಾಕಿದೆ, ಎಲ್ಲ ಡೀಟೇಲ್ಸ್ ನನಗೆ ಕಳಿಸ್ತೇನೆ, ನೀವು ನೋಡಿ ನಿಮ್ಮ ವಾಟ್ಸಪ್ ನಂಬರಿಗೆ ನೋಡಿ. ನಾನು ಓಪನ್ ಮಾಡುವಾಗ ಎಲ್ಲ ಡೀಟೇಲ್ಸ್ ಕಳಿಸಿದ್ದಾರೆ, ಯಾವ ಎಲ್ಲ ಸೆಕ್ಷನ್ ಉಂಟು ಎಲ್ಲ ಕಳಿಸಿದ್ದಾರೆ. ಮತ್ತು ನಾನೆಲ್ಲ ಮಾತಾಡುವಾಗ ಓಕೆ ನೀವು ತುಂಬ ಹಾನೆಸ್ಟಿ ಮಾತಾಡ್ತಿದ್ದೀರಿ, ನಿಮ್ಮ ಮುಖಚರ್ಯ ನೋಡುವಾಗ ಗೊತ್ತಾಗ್ತದೆ ನೀವು ತುಂಬ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತೀರಿ, ಎಲ್ಲ ಸತ್ಯ ಹೇಳ್ತಿದ್ದೀರಿ ಅಂತ. ಆದರೆ ಈ CBI ನೋಡುವಾಗ ನಮಗೆ ಅದು ಏನು ಮಾಡಲಿಕ್ಕಾಗೋದಿಲ್ಲ, ಅದು ಕಾನೂನು ಪ್ರಕಾರ ನಡೀಬೇಕಲ್ಲ. ಸೊ ಎಂಥ ಡೀಟೇಲ್ಸ್ ಬೇಕು ಕರೆಕ್ಟ್ ನೀವು ಕೊಡಿ, ಹಾಗೆ ನಿಮಗೆ ಇದರಿಂದ ಬಚಾವಾಗೋ ಒಂದು ಏನಾದರೂ ಪ್ರಮೇಯ ಸಿಗ್ಬೋದು, ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಾನು ಆಯಿತು ಸರ್ ಎಲ್ಲ ಹೇಳಿದೆ. ನಾನೇನು ಅವರಿಗೆ ಹದ್ದು ಮೀರೋಡಿ. ಆದರೆ ನನಗೆ ನೋಡಿ, ದೇವರು ಕೆಲವೊಮ್ಮೆ ನಮ್ಮನ್ನು ಬಚಾವ್ ಮಾಡ್ತಾರೆ. ಯಾಕೆಂದರೆ ದೇವರಲ್ಲಿ ನಂಬಿಕೆ ಇಟ್ಟರೆ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು. ನನಗೆ ದೇವರು ಹೇಳಿದರು, ನೋಡಿ ಯಾವ ರೀತಿ ಮಾತಾಡಬೇಕು ಆ ರೀತಿಯೇ ಮಾತಾಡು ಅಂತ, ಎಲ್ಲ ಡೀಟೇಲ್ಸ್ ಎಲ್ಲ ಕೊಡು, ಎಲ್ಲ ಆ ರೀತಿಯೇ ಮಾತಾಡಿದೆ. ಮತ್ತು ನನಗೆ ಹೇಳಿದರು, ನಾನು ಮಗಳಿಗೆ ಎಕ್ಸಾಮ್ ಇತ್ತು ಆ ದಿವಸ, ಅವರು SLCಯಲ್ಲಿ ಬರೀತಿದ್ದರು. ಸೊ ಅದು ಮ್ಯಾಥ್ಸ್ ಎಕ್ಸಾಮ್ ನಡೀತಿತ್ತು. ಆಗ ನಾನು ಹೇಳಿದೆ, ನನ್ನ ಮಗಳಿಗೆ ಶಾಲೆಗೆ ಬಿಡಲಿಕ್ಕುಂಟು, ಯಾರು ಇಲ್ಲ ಮನೆಯಲ್ಲಿ, ಅವಳಿಗೆ ಶಾಲೆಗೆ ಬಿಡಬೇಕು. ಇಲ್ಲ, ಇದು ಕಾನ್ಫಿಡೆನ್ಷಿಯಲ್ ಕಾಲ್ ಮತ್ತು ನೀವು ಆಚೆ ಈಚೆ ಕದಲಿಕ್ಕಿಲ್ಲ. ಅಲ್ಲ, ನಿಮಗೆ ಮಗಳಿಗೆ ಶಾಲೆಗೆ ಬಿಡೋದು ಮೇಯ್ನಾ ಜೈಲಿಗೆ ಹೋಗ್ಬೇಕಂತ ಹೇಳಿದರು. ಹಾಗೆ ಧರಿಸಿದರು. ನಾನು ಹೇಳಿದೀಗ ನಾನು ಎಂತ ಮಾಡೋದು ಮಾರ್ರೆ, ನನ್ನ ಮಗಳದ್ದು ಫ್ಯೂಚರ್ ನಾನು ನೋಡಬೇಕು, ನಾನು ಬಿಟ್ಟರೆ ಅದಾಗ್ತದೆ. ನಿಮ್ಮ ಮಗಳದ್ದು ಶಾಲೆ ಎಷ್ಟು ದೂರ ಉಂಟು? ಒಂದು 3.5 ಕಿಲೋಮೀಟರ್ ಪದ್ವ ಹೈಸ್ಕೂಲಲ್ಲಿ ಬರೆಯುತ್ತಿದ್ದಳು ಎಕ್ಸಾಮು. ಅವಳು ಬರುವಾಗ ಎಷ್ಟು ಆಗ್ತದೆ? ಒಂದು 3-3:30 ಆಗ್ತದೆ. ಓಕೆ, ಯಾಕೆಂದರೆ ನಾವು 3 ಗಂಟೆಗೆ ಕಾಲ್ ಮಾಡ್ತೀವಿ. ನಿಮ್ಮ ಎಲ್ಲ ಗೂಗಲ್ ನೀವು ಎಷ್ಟು ಮಾಡಿದ್ದೀರಿ ಮತ್ತು ಬ್ಯಾಂಕ್ನಲ್ಲಿ ನಿಮ್ಮದು ಎಷ್ಟು ಡೀಟೇಲ್ ಅಮೌಂಟ್ ಇದೆ, ನಾನು ಸತ್ಯವಾಗಿ ಹೇಳಿದೆ ಇಷ್ಟು ನನ್ನ ಹಣ ಇದೆ ಅಂತ. ಆದರೂ ನೆಕ್ಸ್ಟ್ ನೀವು ಟ್ರಾನ್ಸಾಕ್ಷನ್ ಮಾಡಲಿಕ್ಕಿಲ್ಲ ಮತ್ತು ಏನು ನೀವು ಆಚೀಚೆ ಒಬ್ಬರಿಂದ ತಗೊಳ್ಳಿಕ್ಕಿಲ್ಲ, ನಿಮಗೆ ಬರಲಿಕ್ಕಿಲ್ಲ. ಯಾಕೆಂದರೆ ಇದು ಎಲ್ಲ RBIಗೆ ಎಲ್ಲ ನಿಮ್ಮ ಅಕೌಂಟು ಶಿಫ್ಟ್ ಆಗ್ತಾ ಉಂಟು. ನೀವು ಒಂದು ಕೆಲಸ ಮಾಡಬೇಕು, ಬ್ಯಾಂಕಿಗೆ ಹೋಗಿ RTGS ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಬೇಕು. ನಾನು ಹೇಳಿದೆ, ನನಗೆ ಅಂಥದ್ದು ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮತ್ತು ನಾನು ಅಷ್ಟು ಎಜುಕೇಷನ್, ಸುಮ್ಮನೆ ನಾನು ನಾಟಕ ಆಡೋ ರೀತಿ ಹೇಳಿದೆ, ನನಗೆ ಅಷ್ಟು ಎಜುಕೇಷನ್ ಇಲ್ಲ ಸರ್. ಅದಕ್ಕೆ ಮತ್ತೊಂದು ಇನ್ನೊಂದು ಇದೇ ಆಗ್ತಿರುವಾಗ ನಿಮಗೆ ಹಿಂದಿ ಸರಿ ಬರ್ತದಾ? ನಾನು ಇಷ್ಟು ಮಾತಾಡಿದ್ದೀನಲ್ಲ. ಅಲ್ಲ, ಕನ್ನಡ ನೀವು ಒಳ್ಳೆ ಮಾತಾಡ್ತೀರಲ್ಲ. ಹೌದು, ಹಾಗಾದರೆ ಇನ್ನೊಬ್ಬರು CBI ಅಧಿಕಾರಿಗಳು ಇದ್ದಾರೆ ಧಾರವಾಡದ ಅನಿಲ್ ಕುಮಾರ್ ಅಂತ ಹೇಳಿದರು ನನಗೆ. ಆಯಿತು, ಅವ್ರ ಹತ್ರ ಕನ್ನಡದಲ್ಲಿ ಒಳ್ಳೆ ಮಾತಾಡೋದು. ಅವರು ಏನಿಲ್ಲ, ಏನೋ ಎಷ್ಟೊಂದು ಉಂಟು ನಿಮ್ಮ ಅಕೌಂಟಲ್ಲಿ, ಇಲ್ಲೆಲ್ಲ ಇಷ್ಟೆಲ್ಲ MDMA ಎಲ್ಲ ಕಳಿಸ್ತೀಯಾ, ದೇಶದ್ರೋಹ ಮಾಡ್ತೀಯಾ ಹಾಗೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಸರ್ ನಾನು ದೇಶದ್ರೋಹ ಮಾಡಿದ ಕೆಲಸ ನಾನು ಮಾಡಲಿಲ್ಲ. ಅಲ್ಲ, ನಿನ್ನ ಹೆಸರಲ್ಲಿ ಸರ್ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ, ನನಗೆ ಒಂದು ಸಮಾಜದಲ್ಲಿ ರೆಸ್ಪೆಕ್ಟ್ ಅಂತ ಇದೆ. ನೀವು ಅಂತೇಳಿ ನೀನು ಅಂತ ಹೇಳಿಬಿಡಿ, ನಾನು ನಿಮ್ಮ ಅಡಿಯಾಳಲ್ಲ ಸರ್. ನೀವು ಮಾತಾಡುವಾಗ ನಿಮ್ಮ ರೀತಿಯಲ್ಲಿ ಮಾತಾಡಿದ್ರೆ ಅವರಿಗೆ ಸ್ವಲ್ಪ ಇದಾಯಿತು. ಆನಂತರ ಆಯಿತು, ಹಾಗಾದರೆ ನಾವು 3 ಗಂಟೆಗೆ ಕಾಲ್ ಮಾಡ್ತೇವೆ ಅಂತ ನಾನು ನಮ್ಮ ಹ್ಯೂಮನ್ ರೈಟ್ಸಲ್ಲಿ ಕೆಲಸ ಮಾಡುವ ಬೆನೆಟ್ ಮಾರಿಸ್ ಅವರಿಗೆ ನಾನು ವಿಷಯ ತಿಳಿಸಿದೆ. ಅವರಿಗೆ ಅವರು ಹೇಳಿದರು ಸೈಬರಿಗೆ ಕಾಲ್ ಮಾಡಿದ್ರು. ಸೈಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಹತ್ರ ಮಾತಾಡೋದ್ರಲ್ಲಿ ನಾನು 2 ದಿನ ರಜೆಯಲ್ಲಿದ್ದೇನೆ ಮೇಡಮ್. ಸೊ ಅವ್ರದ್ದು ಎಂತೆಲ್ಲ ಡೀಟೇಲ್ಸ್ ಅವ್ರು ಕೊಟ್ಟಿದ್ದಾರೆ ಮತ್ತು ಅವರಿಂದ ಕಳಿಸಿ ಎಲ್ಲ ನನಗೆ ಕಳಿಸ್ಬಿಡಿ. ನಾನು ಅವರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಮತ್ತು FIR ಆಗಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ ನನ್ನ ಅಮೌಂಟ್ ಏನು ಹೋಗಲಿಲ್ಲ. ಯಾಕಂದರೆ ನಾನು ಅಷ್ಟು ಸ್ವಲ್ಪ ದೇವರು ಕೊಟ್ಟ ಬುದ್ಧಿಯನ್ನು ಉಪಯೋಗಿಸಿದ್ರಿಂದ ಡಿಮಾಂಡ್ ಏನು ಮಾಡಲಿಲ್ಲ. ಡಿಮಾಂಡ್ ನನಗೆ ಅಷ್ಟು ಕೊಡಬೇಕು ಇಷ್ಟು ಬೇಕು ಏನು ಡಿಮಾಂಡ್ ಮಾಡಲಿಲ್ಲ. ಒಟ್ಟಾರೆ ನನ್ನ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ, ಯಾವ ಬ್ಯಾಂಕನ್ನು ನಾನು ಯೂಸ್ ಮಾಡ್ತೇನೆ, ನಿಮ್ಮ ಅಕೌಂಟಿಗೆ HDFC ಬ್ಯಾಂಕಲ್ಲಿ 3.5 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಆಗ ನಾನು ಹೇಳ್ತೇನೆ, ನಾನು ಅದರಲ್ಲಿ ಅಕೌಂಟ್ ಇಲ್ಲದೆ ನಾನು ಯಾಕೆ HDFC ಬ್ಯಾಂಕನ್ನು ಯೂಸ್ ಮಾಡಿದರೆ ನಾನು ಯಾಕೆ ನನ್ನ ಹೆಸರಲ್ಲಿ ಅಲ್ಲಿ ಯಾಕೆ ಜಮೆ ಆಗಬೇಕು? ಯೂನಿಯನ್ ಬ್ಯಾಂಕ್ ಉಂಟು, ಆಕ್ಸಿಸ್ ಬ್ಯಾಂಕ್ ಉಂಟು, ಕೆನರಾ ಬ್ಯಾಂಕ್ ಉಂಟು, ಎಲ್ಲ ಸಿಂಡಿಕೇಟ್ ಅಲ್ಲಿ ಆಗ್ಬೋದಲ್ಲ, ಯಾಕೆ ಅದರಲ್ಲಿ ಆಗಲಿಲ್ಲ ಅಂತ ಹೇಳಿದೆ. ಅಲ್ಲ ದುಡ್ಡು ಕೊಟ್ಟು ಇದು ಎಲ್ಲ ಆಗಿ ಮತ್ತೆ ದೂರು ಕೊಟ್ಟು ಮತ್ತೆ ಇಲ್ಲಿ ಪೇಷಂಟ್ಗೆ ಮತ್ತೆ ಬಂದು ಕಾಲು ಮತ್ತೆ ಅಲ್ಲಿ ನಿಂತಿತ್ತು. ಅಲ್ಲ, ಇಲ್ಲೂ ಸೈಬರಿಗೆ ನಾನು ಮತ್ತು ಅವರು ಬೆನೆಟ್ ಮಾರಿಸ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಸರ್, ಯಾಕೆಂದರೆ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ, ಸಮಾಜಕ್ಕೆ ಒಂದು ಅವೇರ್ನೆಸ್ ಕೊಡುವ ಮತ್ತು ಸಮಾಜ ಸೇವೆ ಮಾಡಿದ ಕೆಲಸಕ್ಕೆಲ್ಲ ಮಾಡ್ತೇವೆ ನಮಗೆ ಸಮಯದ ಪ್ರಕಾರ. ನನ್ನ ಮಿಸಸ್ ರೋಡಲ್ಲಿದ್ದಾರೆ. ಸೊ ನಾನು ಮನೆ ಕಟ್ತಿದ್ದೇನೆ, ಹಾಗೆ ನನಗೆ ಹಣ ಎಲ್ಲ ಅಂದರೆ ಅದು ಅಂದರೆ ಎಷ್ಟು ಅಮೌಂಟ್ ಉಂಟು ಮತ್ತು ಎಲ್ಲ ಕೇಳಿದ್ರು ಸರ್. ಮನೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ,
ಮತ್ತು ಜಾಗ ಎಷ್ಟಿದೆ, ನನಗೆ ಆಗ ಸ್ವಲ್ಪ ಇದಾಯಿತು. ನಾನು ಹೇಳಿದೆ, ಸರ್ ಇದೆಲ್ಲ ಮಾಡುವಾಗ ನಂದು ಮನೆ ಇದೆಲ್ಲ ಯಾಕೆ ಬೇಕು, ಅದು ಅನಂತರ ಅವ್ರು ಇನ್ವೆಸ್ಟಿಗೇಟ್ ಮಾಡುವಾಗ ಮನೆಗೆ ಬಂದು ನೋಡಲಿ. ಒಂದೇ ದಿನ ನಿಮಗೆ ಕಾಲ್ ಬಂದು ಒಂದೇ ದಿನ ಕಾಲ್ ಮಾಡಿದೆ. ನೀವು ದೂರು ಕೊಟ್ಟು ಅಂತ ನಿಂತಿದ್ರಾ ಮತ್ತೇನಿಲ್ಲ? ಅಲ್ಲ, ನೆಕ್ಸ್ಟ್ ಮತ್ತು ನಾನು ಸ್ನೇಹ ಇಲಾಖೆ, ನನ್ನ ಅತ್ತೆ ಹುಷಾರಿಲ್ಲ, ಹಾಗೆ ಅಲ್ಲಿಗೆ ಹೋಗುವಾಗ ಅಲ್ಲಿ ಸಹ ಅವರ ಅಡ್ಮಿನಿಸ್ಟ್ರೇಟರ್ ಮಾತಾಡುವಾಗ ನಾನು ಅವರಿಗೆ ಅವೇರ್ನೆಸ್ ಕೊಟ್ಟೆ, ನಾನು ಹೀಗೆ ಬಂದೆ, ಹೀಗೆ ನನಗೆ ಕಾಲ್ ಬಂದಿತ್ತು, ಒಳ್ಳೆದು ಇದು ಆಗ್ತಾ ಉಂಟಂತ. ಅನಂತರ ನಾನು ಬ್ಯಾಂಕಿಗೆ ಹೋಗುವ ಸಹ ಬ್ಯಾಂಕಿನ ಸಿಬ್ಬಂದಿಗಳು ಸಹ ಹೇಳಿದರು ನನಗೆ ಸ್ವಂತ ಕಾಲ್ ಬಂದಿದೆ. ಅಂದರೆ ಬೇರೆ 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 ರೀತಿಯಲ್ಲಿ ನನಗೆ ಬಂದ ಕಾಲ್ ಬೇರೆಯೇ ರೀತಿ, ಒಂದು ಯಾಮರಿಸುವ ರೀತಿ, ಒಂದು 108 ನಾಟಕಗಳನ್ನ ಆಡ್ತಾರೆ ಅವರು, 108 ರೀತಿಯಲ್ಲಿ ಎದುರಿಸಿ ನೋಡ್ತಾರೆ. ನಿಮ್ಮದೆಲ್ಲ ನಿಂತಿದ್ದು ಮತ್ತೆ ಬರಲಿಲ್ಲ? ಅಲ್ಲ, ನಾನೆಲ್ಲ ಕೇಳಿದೆ ಅಲ್ಲ. ನಂತರ ನನಗೆ ಎದುರಿಸಿಗೆಲ್ಲ ನೋಡಿದರು, RTGS ಫಾರ್ಮ್ ಮಾಡಿ ಫಿಲ್ ಮಾಡಿ ಅದನ್ನು ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಉಂಟು, ಈಗ ಗೂಗಲ್ ಪೇ ಲಾಸ್ಟ್ ನೀವು ಆಗ ಮಾಡಿದ್ದು, ಅನಂತರ ಎಷ್ಟು ಹಣ ನಿಮ್ಮದ್ರಲ್ಲಿ ಇದೆ ಅದನ್ನು ನೀವು RBI ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅನಂತರ ನೀವು ತಪ್ಪಿತಸ್ಥ ಅಲ್ಲ ಅಂತ ಗೊತ್ತಾದ ಮೇಲೆ ಅದೆಲ್ಲ ವಾಪಸ್ಸು ನಿಮಗೆ ಬರ್ತದೆ, ಒಂದು 5-6 ದಿನ, ಅದು 1 ವಾರದಲ್ಲಿ ಬರ್ತದೆ. ಮತ್ತು ನಿಮ್ಮ ಹಣ ಎಲ್ಲಿ ಸಹ ಹೋಗೋದಿಲ್ಲ. ಒಂದು 10,000 ನೀವು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಮತ್ತು ನಿಮ್ಮ ನಾನು 6.5 ಲಕ್ಷ ಉಂಟಂತ ಹೇಳಿದೆ, ಅಂದರೆ ನಾನು ಬ್ಯಾಂಕಲ್ಲಿ ಇತ್ತು. ಯಾಕೆಂದರೆ ಇವೆಂಟ್ ಮಾಡುವಾಗ ನನ್ನ ಮಿಸ್ಸಸ್ ಕೆಲವು ಮನೆಯದು ಕೆಲಸದಲ್ಲಿ ಮಾಡುವಾಗ ಅವರಿಗೆ ಹಣ ಕೊಡಲಿಕ್ಕೆ ಉಂಟು. ಯಾಕೆಂದರೆ ನಮಗೆ ಈಗ ಪ್ರೋಗ್ರಾಮ್ ಕಮ್ಮಿ ಉಂಟು, ಹಾಗೆ ಅವರು ಕಳಿಸ್ತಾರೆ. ಇವೆಂಟ್ ಮಾಡುವಾಗ ಕೆಲವು ಗೂಗಲ್ ಪೇ ಮಾಡ್ತಾರೆ, ಚೆಕ್ ಥ್ರೂ ಪೇ ಮಾಡ್ತಾರೆ. ಹಾಗೆ ನನ್ನ ಅದರಲ್ಲಿ ಹಣ ಇದೆ. ಮತ್ತು ಇಲ್ಲಿಗಲಿ ಯಾವುದಿಲ್ಲ. ಅದು ಯಾವ ಅಕೌಂಟಿಗೆ ಹಾಕಬೇಕು? RBI ಅಕೌಂಟ್? ಅದೇ RBI ಅಕೌಂಟ್ ಅದು ಕಳಿಸ್ತೇನೆ ನಿಮಗೆ, ನೀವು ಇದು ಇಂಟರ್ನೆಟ್ ಆನ್ ಮಾಡಿರಿ ಮತ್ತು ಸಂಪರ್ಕದಲ್ಲಿರಿ, ಕಟ್ ಮಾಡಲಿಕ್ಕಿಲ್ಲ. ಅನಂತರ ಆಯಿತು, ನಾನು RTC, ನನಗೆ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಇಲ್ಲ. ಮಗಳು ಬಂದ ಮೇಲೆ ನಾನು ಅವಳನ್ನು ಕರ್ಕೊಂಡೋಗಿ ಇದು ಮಾಡ್ತೇನೆ. ಬಟ್ ನೀವು ಅಲ್ಲಿ ಹೋಗಿ ನಿಮಗೆ ಡೀಟೇಲ್ಸ್ ತಗೊಂಡು ನಾನು ಹೇಳ್ತೇನೆ, ಆ ರೀತಿ ಬರೀರಿ ಅಂದರೆ. ಸರ್, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲದ್ರೆ ನಾನು ಹೇಗೆ ಬರೆಯುವುದು, ಅವರಿಗೆ ಹೇಳಬೇಕಲ್ಲ. ನಾನು ಹಾಗಾದರೆ ನಾನು ಅಲ್ಲಿ ಸಿಬ್ಬಂದಿಗಳಿಗೆ ಹೇಳ್ತೇನೆ ಮತ್ತು ಮ್ಯಾನೇಜರಿಗೆ ಹೇಳಿದೆ, ಕಷ್ಟ ಆದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಬಟ್ ಅವರಿಗೆ ಇನ್ಫಾರ್ಮೇಷನ್ ಕೊಡೋದು ಬೇಡ. ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಬೇರೆಯವರಿಗೆ ಯಾರಿಗೆ ಸಹ ಇನ್ಫಾರ್ಮೇಷನ್ ಕೊಡಲಿಕ್ಕಿಲ್ಲ. ಇದು ಕಾನ್ಫಿಡೆನ್ಷಿಯಲ್ ಕಾಲು CBIಯಿಂದ. ಅದು ನೀವು ಆ ಗೌಪ್ಯತೆಯನ್ನು ಕಾಪಾಡಬೇಕು, ಇಲ್ಲದ್ರೆ ಮತ್ತು ಬೇರೆ ಪ್ರಾಬ್ಲಮ್ ಆಗ್ತದೆ. ನನ್ನ ನಿರ್ದೇಶಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಲಿ, ನಾವು ಸೈಬರ್ ಠಾಣೆಗೆ ಆ ಕ್ರೈಮ್ ಕಂಪ್ಲೇಂಟ್ ಮಾಡಿದ್ದೇನೆ. ಆಗ ಅವರು ನನ್ನಂಥದ್ದು ಅಂದರೆ FIR ಆಗಲಿಲ್ಲ, ಅಂದರೆ ನನ್ನ ಹಣ ಹೋಗಲಿಲ್ಲ ಅಲ್ಲ, ಇಲ್ಲದ್ರೆ ನಾನು FIR ಮಾಡಬೇಕು, ನನ್ನ ಒಂದು ನ್ಯಾಯ ಪೈಸೆ ಹೋಗಲಿಲ್ಲ. ಮತ್ತು ನಾನು ಬ್ಯಾಂಕಿಗೆ ಮ್ಯಾನೇಜರಿಗೆ ಕಾಲ್ ಮಾಡಿ ಹೇಳಿದ್ದು, ಬೇಡ, ನೀವು 1 ವಾರ ಇಲ್ಲದ್ರೆ ಒಂದು 15 ದಿನ ಫ್ರೀಸ್ ಮಾಡಿಬಿಡಿ. ಯಾಕೆಂದರೆ ಹೋಗೋದಿಲ್ಲ, ಆದರೆ ಏನಾದರೂ ಕೆಲವು ಸಲ ಅವರ ಯುಕ್ತಿಯನ್ನು ಬಳಸಿ ಏನಾದರೂ ಹಣ ಡ್ರಾ ಮಾಡೋ ಚಾನ್ಸ್ ಇದೆ. ನಾನು ಹೋಗಿ ಬ್ಯಾಂಕ್ ಹತ್ರ ಮಾತಾಡಿ ನನ್ನ ಅಕೌಂಟನ್ನು ಫ್ರೀಸ್ ಮಾಡಿದೆ. ನಂದು ರೊನಾಲ್ಡ್ ಅಂತ.